ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತದಲ್ಲಿ ಮಡಿದವರ ಕುಟುಂಬದ ನೋವು ಒಂದೊಂದು ಕಥೆಗಳು ಕೂಡ ಕಾಡುವ ಕಥೆಗಳು ಅಂದ್ರೂ ಕೂಡ ತಪ್ಪಾಗಲ್ಲ. ಕೇಸ್ ಸ್ಟಡಿ 4 ಡಾಕ್ಟರ್ ಕೋಮಿ ವ್ಯಾಸ್ ಇಡೀ ಕುಟುಂಬ ಬಲಿಯಾಗಿದೆ. ಒಟ್ಟು 5 ಪ್ರಯಾಣವನ್ನು ಬೆಳೆಸಿದ್ರು. ಇಡೀ ವಿಮಾನ ದುರಂತದಲ್ಲಿ 5 ಕೂಡ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಲಂಡನ್ನಲ್ಲಿ ಭವಿಷ್ಯದ ಕನಸನ್ನು ಕಟ್ಟಿ ಇವರು ಹೊರಟಿದ್ರು. ಕ್ಷಣಮಾತ್ರದಲ್ಲಿ ಎಲ್ಲವೂ ಕೂಡ ಕನಸು ನುಚ್ಚು ನೂರಾಗಿದೆ. ಡಾಕ್ಟರ್ ಕೋಮಿ ವ್ಯಾಸ್ ಪತಿ ಕಳೆದ 6 ವರ್ಷಗಳಿಂದ ಲಂಡನ್ನಲ್ಲಿ ವಾಸವಾಗಿದ್ರು. 3 ಮಕ್ಕಳು. ಪತ್ನಿಯನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಪತಿ ಪ್ರತೀಕ್ ಬಂದಿದ್ರು. ಕಳೆದ 2 ದಿನಗಳ ಹಿಂದಷ್ಟೇ ಪ್ರತೀಕ್ ಪತ್ನಿ ಡಾಕ್ಟರ್ ಕೋಮಿ ತಮ್ಮ ಕೆಲಸಕ್ಕೆ ಇಲ್ಲಿ ರಾಜೀನಾಮೆ ಕೊಟ್ಟು ಅವರು ಕೂಡ ಲಂಡನ್ನಲ್ಲೇ ನೆಲೆಸಬೇಕು ಅಂತ ನಿರ್ಧರಿಸಿ ಹೊರಟಿದ್ರು. ಅವರು ಕಡೆಯದಾಗಿ ಸೆಲ್ಫಿಗಳನ್ನ ಕ್ಲಿಕ್ಕಿಸ್ಕೊಂಡಿದ್ರು ಇಡೀ ಫ್ಯಾಮಿಲಿ. ಆ ಫೋಟೋಗಳು ಈಗ ಕೊನೆಯ ಗಳಿಗೆಯ ಫೋಟೋ ಅಂತಲೇ ಭಾವಿಸಬೇಕು. ಇಡೀ ಕುಟುಂಬ ಈಗ ಇಲ್ಲವಾಗಿದೆ. ಡಾಕ್ಟರ್ ಕೋಮಿ ವ್ಯಾಸ್ ಸೇರಿದಂತೆ ಅವರ ಪತಿ 3 ಮುದ್ದಾದ ಮಕ್ಕಳು ಎಲ್ಲರೂ ಕೂಡ ದುರಂತದಲ್ಲಿ ಅಂತ್ಯ ಕಂಡಿದ್ದಾರೆ. ಕೋಮಿ ವ್ಯಾಸ್ ಮತ್ತು 3 ಮಕ್ಕಳು ಇಲ್ಲೇ ವಾಸವಾಗಿದ್ದರು. ಪತಿ ಲಂಡನ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಒಟ್ಟು ಫ್ಯಾಮಿಲಿ ಎಲ್ಲರೂ ಕೂಡ ಅಲ್ಲಿಗೆ ಶಿಫ್ಟ್ ಆಗೋಣ ಅಂತ ನಿರ್ಧರಿಸಿ ಬಂದು ಇವರೆಲ್ಲರನ್ನೂ ಕೂಡ ಕರ್ಕೊಂಡು ಹೊರಟಿದ್ದಷ್ಟೇ. ಆದರೆ ಹೋಗಿದ್ದು ಮಾತ್ರ ಮಸಣಕ್ಕೆ. ಲಂಡನ್ ತಲುಪಲೇ ಇಲ್ಲ. ಡಾಕ್ಟರ್ ಕೋಮಿ ವ್ಯಾಸ್ ಮತ್ತು ಪ್ರತೀಕ್ ಅವರನ್ನ ನೆನೆದು ಅವರ ಕುಟುಂಬಸ್ಥರು ಆಪ್ತರು ಗದ್ಗದಿತರಾಗಿದ್ದಾರೆ. ಬಹಳಷ್ಟು ಕನಸುಗಳನ್ನು ಹೊತ್ತಿದ್ರು. ಇಲ್ಲಿಯೇ ಅವರು ಓದಿದ್ದು ಮತ್ತು ಲಂಡನ್ನಲ್ಲಿ ಹೋಗಿ ಉದ್ಯೋಗವನ್ನು ಆರಂಭಿಸಿದ್ರು. ಎಲ್ಲವೂ ಕೂಡ ಚೆನ್ನಾಗಿದೆ ಅಂತಿರುವಾಗ ಇಂಥದ್ದೊಂದು ದುರ್ಘಟನೆ ಸಂಭವಿಸಿದ್ದು ಅರಗಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂತ ನೋವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಆಪ್ತರು. ಇನ್ನು ದುರಂತದಲ್ಲಿ ಮಡಿದ ಪ್ರತೀಕ್ ಜೋಶಿ ಬಗ್ಗೆ ಸ್ನೇಹಿತ ಡಾಕ್ಟರ್ ಪ್ರಶಾಂತ್ ಭಾವುಕರಾಗಿದ್ದಾರೆ. ಬೆಳಗಾವಿಯಲ್ಲಿ ವೈದ್ಯಕೀಯ ವ್ಯಾಸಂಗ ಮಾಡಿದಂತಹ ಪ್ರತೀಕ್ ಕೆಲವು ತಿಂಗಳ ಹಿಂದಷ್ಟೇ ಯಾದಗಿರಿಯ ಪ್ರಶಾಂತ್ ಜೊತೆಗೆ ಚಾಟಿಂಗ್ ಕೂಡ ಮಾಡಿದ್ರಂತೆ. ಆ ಕೊನೆಯ ಗಳಿಗೆಯ ಚಾಟಿಂಗ್, ಸಂಭಾಷಣೆ, ಮಾತುಕತೆ ಎಲ್ಲವನ್ನು ಕೂಡ ಈಗ ವಿವರಿಸ್ತಾ ಪ್ರತೀಕ್ ಇನ್ನು ನಮ್ಮ ಜೊತೆಗೆ ಚಾಟ್ ಮಾಡೋಕ್ಕೂ ಇಲ್ಲ, ನಮ್ಮ ಕೈಗೂ ಸಿಗಲ್ಲ ಅಂತ ಗದ್ಗದಿತರಾಗಿದ್ದಾರೆ. ನಿನ್ನೆ ಅಹಮದಾಬಾದ್ನಲ್ಲಿ ಆಗಿದ್ದ ವಿಮಾನ ದುರಂತದಲ್ಲಿ ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಬ್ಯಾಚ್ಮೇಟು, ನನ್ನ ಕ್ಲಾಸ್ಮೇಟು ಡಾಕ್ಟರ್ ಪ್ರತೀಕ್ ಜೋಶಿ ಮತ್ತು ಅವರು ವೈಫ್ ಡಾಕ್ಟರ್ ಕೋಮಿ ಜೋಶಿ, ಅವರಿಬ್ಬರೂ ವಿತ್ ಫ್ಯಾಮಿಲಿ 3 ಮಕ್ಕಳ ಜೋಡಿ ವಿತ್ ಅವ್ರ ಪೇರೆಂಟ್ಸು ಎಲ್ಲರೂ ಅಲ್ಲಿ ವಿಮಾನ ದುರಂತದಲ್ಲಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಸೊ ಪ್ರತೀಕ್ ನಂದು 5 ವರ್ಷ ಕ್ಲಾಸ್ಮೇಟ್, MBBS ಬ್ಯಾಚ್ಮೇಟು. 2000 to 2005 JNMC ಇಲ್ಲಿ ಬೆಳಗಾಂನಲ್ಲಿ ನನ್ನ MBBS ಬ್ಯಾಚ್ಮೇಟ್ ಇದ್ದ. ವೆರಿ ನೈಸ್ ಫೆಲೋ, ಜೈಮ್ ಫೆಲೋ, ತುಂಬ ಭಾಳ ಚೆನ್ನಾಗೇ ಇದ್ದ, ವೆರಿ ಹಾರ್ಟ್ಲಿ. ಸೊ ಸಡನ್ಲಿ ಹಿಂಗೆ ಹೋಗಿದ್ದಕ್ಕೆ ಇಟ್ಸ್ ನಮ್ಮದೆಲ್ಲ ಬ್ಯಾಚ್ಮೇಟಿಗೆ ನಮಗೆಲ್ಲ ಸಿಕ್ಕಾಪಟ್ಟೆ ನೋವಾಗಿದೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾವು 2025 ಇಯರ್ಸ್ ಇದ್ದೀಗ ಸೆಪ್ಟೆಂಬರ್ ತಿಂಗಳಲ್ಲಿ ರಿನ್ಯೂನ್ ಮಾಡ್ತಾ ಇದ್ದೀವಿ 25 ವರ್ಷದ್ದು. ಸೊ ಎಲ್ಲರೂ ನಮ್ಮದು 150 ಬ್ಯಾಚ್ ಎಲ್ಲರೂ ಬರಲಿಕ್ಕೆ ಆಲ್ಮೋಸ್ಟ್ ರೆಡಿ ಆಗ್ತಾಯಿದ್ರು. ಸೊ ಪ್ರತೀಕ್ನು ಆಲ್ಮೋಸ್ಟ್ ಬರ್ತಾ ಇದ್ದ. ಸೊ ಆಲ್ಮೋಸ್ಟ್ ನಾವು ಬರೋ ಇದ್ದ ಆಲ್ಮೋಸ್ಟ್ 20 ಇಯರ್ಸ್ ಆದಮೇಲೆ ಕರೆಕ್ಟ್ 2005ನಲ್ಲಿ ಮೀಟಾಗಿ ಸಪ್ರೇಟ್ ಆಗಿದ್ದು ನಾವು 2005ರಲ್ಲಿ. ಈಗ 2025ರಲ್ಲಿ ಕರೆಕ್ಟ್ ಆಫ್ಟರ್ 20 ಇಯರ್ಸ್ ಮತ್ತು ಭೇಟಿಯಾಗೋದು ಎಲ್ಲರದ್ದು ಪ್ಲ್ಯಾನ್ ಇತ್ತು. ಬಟ್ ಸಡನ್ಲಿ ನಿನ್ನೆಯಿಂದ ಎಲ್ಲರೂ ನಮ್ಮ ಬ್ಯಾಚ್ಮೇಟ್ಸ್ ಎಲ್ಲ ತುಂಬ ನಮ್ಮ ನೋವಲ್ಲಿದ್ದೀವಿ. ಸರ್, ಈಗ ಅವರು 5 ವರ್ಷದಿಂದ ಲಂಡನ್ನಲ್ಲಿ ವಾಸ ಮಾಡಿ, ಹೌದು 5 ವರ್ಷದಿಂದ ವೈದ್ಯಕೀಯ ಸೇವೆ ಸಲ್ಲಿಸ್ತಾ ಇದ್ರು. ಈಗ ಅವ್ರ ಮನೆ ಸೊ ಹಂಗೆ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ. ಅವ್ರದ್ದು ಕುಟುಂಬ ಅವ್ರದ್ದು ಆಲ್ರೆಡಿ ಈಗ 5 ವರ್ಷ ಆಗಿತ್ತು. ಪ್ರತೀಕ್ ಹೋಗಿ 5 ವರ್ಷ UK ನಲ್ಲಿ ಲಂಡನ್ನಲ್ಲಿ. ವೈಫು ಈಗ ಅವರು ಉದಯಪುರ್ನಲ್ಲಿ ವರ್ಕ್ ಮಾಡ್ತಾಯಿದ್ರು. ಇಲ್ಲಿ ರಿಸೈನ್ ಮಾಡಿದ್ರು. ಜಸ್ಟ್ 2 ದಿನ 4 ದಿನ ಹಿಂದೆ ರಿಸೈನ್ ಮಾಡಿದವರು. ಅವರು ರಿಸೈನ್ ಮಾಡಿ ಸೆಟ್ಲ್ ಆಗ್ಬೇಕಂತೆ ವಿತ್ ಎಲ್ಲ ಮಕ್ಕಳ ಜೋಡಿ ಪ್ಲೇನ್ನಲ್ಲಿ ಪ್ರಯಾಣಿಸ್ತಿದ್ರು. ಲಂಡನ್ನಲ್ಲಿ ಸೆಟ್ಲ್ ಆಗ್ಬೇಕಂತ, ಅದೇ ಸ್ಟಡಿ, ಅದು ಅಲ್ಲೇ ಸ್ಟಡಿ ಮಾಡ್ಬೇಕಂತ ಹೋಗ್ತಾಯಿದ್ರು. ಇಡೀ ಫ್ಯಾಮಿಲಿ ಅಲ್ಲಿ ಸೆಟ್ಲ್ ಆಗ್ಬೇಕಂತ ಕನಸು ಕಂಡಿದ್ರು. ಎಲ್ಲ ಮೋಸ್ಟ್ಲಿ ಮನೇನೂ ತೊಗೊಂಡಿದ್ದ ಅಂತ ಎಲ್ಲ ಕೇಳಿ ಬಂತು. ಅಲ್ಲಿ ಲಂಡನ್ನಲ್ಲಿ ಮನೇನೂ ತೊಗೊಂಡಿದ್ದ, ಎಲ್ಲ ಸೆಟ್ಲ್ ಆಗ್ಬೇಕಂತ. ಬಟ್ ಅನ್ಫಾರ್ಚುನೇಟ್ಲಿ ವೆರಿ ಟ್ರಾಜಿಕ್. ಅದು ಆ ಮಕ್ಕಳಲ್ಲಿ ಹಂಗೆ ಮಕ್ಕಳದು ಅದು ಮುಖ ಫೋಟೋ ನೋಡಿದ್ರಂತೂ ಮನಸ್ಸಿಗೆ ತುಂಬ ನೋವಾಗುತ್ತೆ. ಯೂಶ್ವಲಿ ಇಲ್ಲ ಭಾಳ ನಾನು 57 ನಂಬರ್, ಒಂದು 58 ಅಂದರೆ 5 ವರ್ಷ ಎಲ್ಲ ಬ್ಯಾಚ್ಮೇಟು, ನಾವು ಟೇಬಲ್ ಮೇಟು, ನಮ್ಮ ಅನಾಟಮಿ ಡಿಸೆಕ್ಷನ್ ಹಾಲ್ ಇರಲಿ, ಕ್ಲಿನಿಕಲ್ಸ್ ಇರಲಿ, ಎಲ್ಲ ಕೂಡಿ ಓದಿದ್ದೆ ಎಲ್ಲ ಇತ್ತು. ಅವನದೂ ಇತ್ತು ಅಲ್ಲಿ ಮೋಸ್ಟ್ಲಿ. ಅಲ್ಲಿ ರಾಜಸ್ಥಾನಲ್ಲೂ ಅಲ್ಲಿ ವರ್ಕ್ ಮಾಡಿದ ನಾವು. ರಾಜಸ್ಥಾನಲ್ಲಿ ವರ್ಕ್ ಮಾಡಿ ಮತ್ತು ಹೈಯರ್ ಸ್ಟಡೀಸ್ ಸಲುವಾಗಿ ಮತ್ತು ಅಲ್ಲಿ ರೇಡಿಯಾಲಜಿ ಮಾಡಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಿದ್ದಾವೆ.
ಸೊ ಒಂದು ಡಾಕ್ಟರ್ ಅಂತರೂ ಇದಾಗಿದ್ದಾರೆ, ಅದಕ್ಕಿಂತ ಒಂದು ವೆರಿ ಕ್ಲೋಸ್ ಸ್ನೇಹಿತ ಈಗ ಇಬ್ರು ಸ್ನೇಹಿತ ಅಂದ್ರೆ ಇದು ಒಂದು ನಷ್ಟನೇ ನಷ್ಟ ಅದರಲ್ಲಿ ಇನ್ನೂ ಎಷ್ಟು ಜನ ಬೇರೆನೂ ಇನ್ನೂ ಎಷ್ಟು ಜನ ಇದ್ದರು. ಬಟ್ ಹೀಗೆ ಆಗಬಾರ್ದು. ಆ್ಯಕ್ಚುಲಿ ವಿಮಾನ ಏರೋಪ್ಲೇನ್ದು ಸೇಫ್ಟಿ ಪ್ರಯಾರಿಟೀಸ್ ಎಲ್ಲ ಇದು ಮಾಡ್ಕೋಬೇಕಾಗ್ತದೆ. ಸೇಫ್ಟಿ ಅದೆಲ್ಲ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಗೌರ್ಮೆಂಟ್ ಅದೆಲ್ಲ ಹೌದು ಎಲ್ಲ ಹೆಚ್ಚೆತ್ತು ಎಲ್ಲರೂ 250-300 ಜನ ಎಕ್ಸ್ಪೈರ್ ಆದಂಗೆ ಹಿಂಗೆ ಆದರೆ ಅದು ನನ್ನ ಹಾಸ್ಟೆಲಲ್ಲೂ ನಾನು ಓದಿ ಪಾಸ್ ಆಗಿದ್ದು ಹಾಸ್ಟೆಲ್ ಅದು. ಈಗ ಏನಾದ್ರು ಬಿಲ್ಡಿಂಗ್ ಈಗ BJ ಮೆಡಿಕಲ್ ಕಾಲೇಜೇನು ಅದ್ರ ಮೇಲೆ ಬಿದ್ದಿದ್ದೆ, ಅಲ್ಲಿಂದೇ ಪಾಸ್ ಆಗಿದ್ದು ನಾನು MD. ಅದೊಂದು ಅಲ್ಲಿ ಪಾಸ್ ಆಗಿದ್ದು ಅಂದರೆ ನಮ್ಮದು ಎಕ್ಸಾಮ್ಸ್ ಎಲ್ಲ ಅಲ್ಲೇ ಇರುತ್ತೆ. ಸೊ ಅದನ್ನು ಹಾರ್ಟ್ ಬ್ರೇಕಿಂಗೆ ಎಲ್ಲ ಹಾಸ್ಟೆಲ್ ಮೇಲೆ ಬಿದ್ದಿದೆ. ಆ್ಯಕ್ಚುಲಿ ಇದ್ರ ಮೇಲೆ ಪರೀಕ್ಷೆ ಕೇಂದ್ರ ಅಲ್ಲೇ ಹಾಸ್ಟೆಲ್ ಪಾಪ ಊಟ ಮಾಡ್ತಾಯಿದ್ರು ಎಲ್ಲ ಹುಡುಗರೆಲ್ಲ ಇಂಟರ್ನ್ಸ್, ಅವರಲ್ಲೂ ಸ್ವಲ್ಪ ಜನ ಎಕ್ಸ್ಪೈರ್ ಆಗಿದ್ದಾರೆ ಪಾಪ. ಸೊ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟು, ಭಾಳ ಹರ್ಟ್ ಆಯಿತು ಭಾಳ. ಸೊ ಅವರು ಎಲ್ಲ ಡಿಯರ್ ನಮಗೂ ಇರಲಿ, ಅವ್ರ ಕ್ಲೋಸ್ ಫ್ಯಾಮಿಲಿ ಎಲ್ಲರಿಗೂ ಸ್ವಲ್ಪ ದೇವರು ಧೈರ್ಯ ತರಲಿ ಅಂತ. ನಿನ್ನೆ ನೈಟ್ ನಿದ್ದೆನೇ ಆಗಿಲ್ಲ ನಮಗೆ, ಎಲ್ಲ ನೈಟೆಲ್ಲ ನೆನೆಸ್ಕೊಂಡು ನಮಗೂ ನಿದ್ದೆ ಆಗಿಲ್ಲ, ಲಿಟ್ರಲ್ ನಿದ್ದೆ ಆಗಿಲ್ಲ. ಸೊ ಎಲ್ಲರಿಗೂ ಧೈರ್ಯ ತರಲಿ ಅಂತ ನಮ್ಮ ಆಸೆ. ಬಟ್ ಹೀಗೆ ಮುಂದೆ ಆಗಬಾರ್ದು ಅಂತ ಕೇಂದ್ರ ಸರ್ಕಾರ ಎಚ್ಚರಿಕೆ ಸ್ವಲ್ಪ ವಹಿಸ್ಕೊಂಡಿದ್ರೆ ಬೆಟರು. ಅಹಮದಾಬಾದ್ ವಿಮಾನ ದುರಂತದಲ್ಲಿ ವೈದ್ಯರ ಕುಟುಂಬ ಅಂದರೆ ಪ್ರತೀಕ್ ಜೋಶಿ ಅಂತಕ್ಕಂಥ ವೈದ್ಯರ ಕುಟುಂಬ ಪೂರ್ತಿ ಕುಟುಂಬನೇ ಅಲ್ಲಿ ಆಸುನೀಗಿರುವಂಥದ್ದು. ಆ ವೈದ್ಯರು ಏನು ಪ್ರತೀಕ್ ಜೋಶಿ ಬೆಳಗಾವಿಯ JNMC ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ. ಈ ವಿಚಾರವಾಗಿ JNMC ಪ್ರಾಂಶುಪಾಲರಾದಂಥ ಮಾನ್ಸೆಟ್ಟಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಯಾವ ಏರಿಯಲ್ಲಿದ್ದರು ಮೇಡಮ್, ಹೇಗಿದ್ದರು? ಈ ಪ್ರತೀಕ್ ಜೋಶಿ ಅವರು ನಮ್ಮಲ್ಲಿ 2000ನಲ್ಲಿ MBBS ಕೋರ್ಸ್ ಜಾಯಿನ್ ಆದರು. 2005ನಲ್ಲಿ ಮುಗಿಸಿದ್ರು ಅವರು. ಅದಾದಮೇಲೆ ಕೋಲಾರ್ ಮೆಡಿಕಲ್ ಕಾಲೇಜ್ನಲ್ಲಿ ರೇಡಿಯಾಲಜಿ ಸ್ಪೆಷಲೈಸೇಷನ್ ಮಾಡಿಕೊಂಡು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿಕೊಂಡು ಅವರು ರಾಜಸ್ಥಾನಿಗೆ ವಾಪಸ್ ಹೋದರು. ಅವ್ರು ರಾಜಸ್ಥಾನದವರು. ಅಲ್ಲೇ ಒಂದಷ್ಟು ವರ್ಷ ಸೇವೆ ಮಾಡಿ ಈಗ 2021ನಲ್ಲೇ ಅವರು ಲಂಡನ್ಗೆ ಹೋಗಿದ್ದರು. ಅಲ್ಲೇ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಅಂತ ಸೇವೆ ಮಾಡ್ತಾಯಿದ್ರು. ಈಗ ಅವ್ರನ್ನ ಕಳ್ಕೊಂಡಿದ್ರಿ, ಏನಾಗಿದೆ ಅಂದರೆ ಒಂದು ದುರಂತದಲ್ಲಿ ಹೋಗಿರುವಂಥದ್ದು. ಹೇಗಿದ್ರು ಅವರು ಇಲ್ಲಿ ಹತ್ರ ಇದ್ದಾಗ? ಇಲ್ಲಿ ಸ್ಟೂಡೆಂಟ್ ಇದ್ದಾಗ ಮಾತ್ರ ಭಾಳ ಒಳ್ಳೆಯವರು, ಅಂದರೆ ಭಾಳ ಸಿನ್ಸಿಯರು, ಹಾರ್ಡ್ ವರ್ಕಿಂಗು, ಆಮೇಲೆ ಭಾಳ ಸ್ಫೂರ್ತಿದಿಂದ ಒಟ್ಟು MBBS ಕೋರ್ಸ್ ಮಾಡಿದರು. ಎಲ್ಲರಿಗೂ ಸಹಾಯ ಮಾಡ್ತಿದ್ರು ಅವರು, ಬೇರೆ ಹುಡುಗರಿಗೂ ಸುದಾ ಸಬ್ಜೆಕ್ಟ್ ಆಯಿತು, ಬೇರೆ ವಿಷಯನಾಗಾಯ್ತು, ಭಾಳ ಹೆಲ್ಪ್ಫುಲ್ ನೇಚರ್ ಇರೋದ್ರಿಂದ ಪಾಪ್ಯುಲರ್ ಆಗಿದ್ದರು ತಮ್ಮ ಕ್ಲಾಸ್ಮೇಟ್ಸ್ನಲ್ಲೇ. ಇವರು ಹೋದರು ಅಂತ ಯಾವಾಗ ಗೊತ್ತಾಯ್ತು ನಿಮಗೆ? ಯಾವ ಥರ ಮಾಹಿತಿ ಸಿಕ್ತು? ನಿನ್ನೆ ಸಾಯಂಕಾಲ ಅವ್ರ ಕ್ಲಾಸ್ಮೇಟ್ಸ್ ಬಂದು ಹೇಳಿದರು ನಮಗೆ. ನಾವು ಇಲ್ಲೇ ಆಫೀಸ್ನಲ್ಲಿ ಇದ್ವಿ, ಆವಾಗ ಬಂದು ಹೇಳಿದರು ಹಿಂಗೆ ನಮ್ಮ ಕ್ಲಾಸ್ಮೇಟ್ ಒಬ್ಬರು ತೀರ್ಕೊಂಡಿದ್ದಾರೆ ಅಂತ. ಆ ದುರ್ಘಟನೆಯಲ್ಲಿ ಅವರು ಪೂರ ಕುಟುಂಬದಿಂದ ಎಲ್ಲರೂ ಹೋದರು ಅಂತ ಎಲ್ಲರೂ ಶಾಕ್ನಾಗಿದ್ವಿ. ಯಾಕಂದ್ರೆ ಎಲ್ಲರೂ ಹೋಗ್ಬೇಕಂದ್ರೆ ಭಾಳ ಅನ್ಯಾಯ ಇದು ಅಂಥೇಳಿ ನಮ್ಗೆ ಶಾಕ್. ಆಮೇಲೆ ಅವನ್ನೆಲ್ಲ ಕೇಳ್ಕೊಂಡಾಗೆ ಅವರು ಕ್ಲಾಸ್ಮೇಟ್ಸ್ ಹಿಂಗಿದ್ದ ಅಂತ ಹೇಳಿದರು. ಪೂರ್ತಿ ಕುಟುಂಬ ಹೋಗಿದೆ ಇವತ್ತು ದುಃಖದಲ್ಲಿ. ಅಂತಂದರೆ ಅವ್ರ ಜನ ಅವರ ಕುಟುಂಬ ಬೇರೆಯವ್ರಿಗೆ ಏನು ಯಾವ ಥರ ಸಾಂತ್ವನ ಹೇಳಬೇಕು? ಅವ್ರ ಕುಟುಂಬಕ್ಕೆ ಬರೀ ದೇವ್ರ ಶಕ್ತಿ ಕೊಡಬೇಕಪ್ಪ. ಮಕ್ಕಳನ್ನ ಕಳ್ಕೊಳ್ಳೋದಂದ್ರೆ ಇದಕ್ಕಿಂತ ದುಃಖ ವಿಷಯ ಅಂತೂ ತಂದೆ ತಾಯಿಗೆ ಬೇರೆ ಯಾವ ವಿಷಯ ಇರಲ್ಲ. ಅದಕ್ಕೆ ಅವ್ರಿಗೆ ಶಕ್ತಿ ಕೊಡಬೇಕಪ್ಪ ದೇವರು. ಈ ಇದನ್ನ ಒಂದು ದುಃಖ ಘಟನೆಯನ್ನು ಎದುರಿಸೋದು ಅಂತ ಅಷ್ಟೇ ಬೇಡ್ಕೊಳ್ಳೋದು ನಾವು. ಇಲ್ಲಿ ಅವ್ರ ಬಗ್ಗೆ ಮೌನಾಚರಣೆ ಮಾಡೋದು ಎಲ್ಲ ಒಂಚೂರು ಒಂದು ಕಂಡೋಲೆನ್ಸ್ ಮೀಟಿಂಗ್ ಇಟ್ಕೊಂಡಿದ್ದೇವೆ ಈಗ, ಅದಕ್ಕೆ ಹೋಗ್ತಾ ಇದ್ದೆ ನಾನು. ಥ್ಯಾಂಕ್ ಯು. ಈ ಥರ ಒಳ್ಳೆ ವಿದ್ಯಾರ್ಥಿ ನಾವು ಕಳ್ಕೊಂಡಿದ್ದೀವಿ, ಮತ್ತು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ಆ ದೇವರು ಕೊಡಬೇಕು ಆಗ ಅಂತೇಳಿ ಮೇಡಮ್ ಅವರು ತಿಳಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ದಿಲೀಪ್ ಕುರಂದೋಡೆ, ಪಬ್ಲಿಕ್ TV, ಬೆಳಗಾವಿ. ಡಾಕ್ಟರ್ ಪ್ರತೀಕ್ ಜೋಶಿ ಲಂಡನ್ಗೆ ತೆರಳಿ ತಮ್ಮ ಜೀವನವನ್ನು ಕಟ್ಕೋಬೇಕು ಅಂತ ಭಾಳ ದೊಡ್ಡದಾದ ಕನಸು ಕಂಡಿದ್ರು. ಇತ್ತ ಅವರ ಸಹಪಾಠಿಗಳು ಕೂಡ ಅಂದರೆ 25 ವರ್ಷದ ಏನೋ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅಲ್ಯೂಮಿನಿಯನ್ನು ಸೇರಿಸಿ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಬೇಕು ಅಂತ ಅವ್ರ ಜೊತೆ ಕನೆಕ್ಷನಲ್ಲಿದ್ದರು. ಅಷ್ಟೊಂದರಲ್ಲಿ ಈ ಥರ ವಿಮಾನ ದುರಂತ ಭಾಳಷ್ಟು ವಿಷಾದನೀಯ ಸಂಗತಿ. ಈ ವಿಚಾರವಾಗಿ ಮಾತಾಡೋಕ್ಕೆ ಅವರ ಸಹಪಾಠಿಗಳು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಅವರು ಬನ್ನಿ ಮಾತಾಡ್ಸೋಣ ಅವ್ರನ್ನ. ಸರ್, ಯಾವ ಥರ ಇದ್ರು ಅವರು, ಹೇಗೆ ಅವರು? ಡಾಕ್ಟರ್ ಪ್ರತೀಕ್ ಜೋಶಿ ನಮ್ಮ ಜೊತೆ 2000ಇಂದ 2005ವರೆಗೂ ಇದ್ದರು. ಅವರು ನಮ್ಮ MBBS ಕ್ಲಾಸ್ಮೇಟ್ ಅವರು. ಸೊ ಅವರು ಬೇಸಿಕಲಿ ರಾಜಸ್ಥಾನಿಂದ ಇದ್ದರು. ಸೊ ಬಟ್ ನಮ್ಮ ಜೊತೆ ಎಲ್ಲ ತುಂಬ ಕ್ಲೋಸ್ ಆಗಿದ್ದರು, ಎಲ್ಲ ಚೆನ್ನಾಗಿ ಮಾತಾಡ್ತಾಯಿದ್ರು. ಯಾರ ಜೊತೆನೂ ಒಂದ್ಸಲಿನೂ ಜಗಳ ಆಡಿರಲಿಲ್ಲ. ಹಿಂಗೆ ಏನೋ ಬ್ಲ್ಯಾಕ್ ಮಾರ್ಕ್ ಅನ್ನೋದಿರಲಿಲ್ಲ. ಹಿ ವಾಸ್ ಅ ವೆರಿ ಬ್ರೈಟ್ ಸ್ಟೂಡೆಂಟ್. MBBS ಥ್ರೂಔಟ್ MBBS ಹಿ ವಾಸ್ ಅ ವೆರಿ ಬ್ರೈಟ್ ಸ್ಟೂಡೆಂಟ್. ಆಮೇಲೆ MBBS ಮಾಡಬೇಕಾದ್ರೂ ನಮ್ಮ ಜೊತೆ ಎಲ್ಲ ಒಳ್ಳೆ ರಿಲೇಷನ್ ಇಟ್ಕೊಂಡಿದ್ರು. ಆಮೇಲೆ ಕೋಲಾರ್ಗೆ ಹೋಗಿ
ಕೋಲಾರಲ್ಲಿ MD ರೇಡಿಯಾಲಜಿ ಮಾಡಿದರು. ರೇಡಿಯಾಲಜಿ ಆದಮೇಲೆ ಮತ್ತೆ ತಮ್ಮ ಊರು ರಾಜಸ್ಥಾನ್ಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಹೇಗೆ ಕನೆಕ್ಷನ್ದಲ್ಲಿ ಇದ್ರು, ಯಾವ ಥರ? ನಮ್ಮದು ವಾಟ್ಸಪ್ ಗ್ರೂಪ್ ಇದೆ ಸರ್, ಫೇಸ್ಬುಕ್ಕಲ್ಲಿ ಕನೆಕ್ಟೆಡ್ ಇದ್ದೀವಿ, ವಾಟ್ಸಪ್ ಗ್ರೂಪ್ ಇದೆ. ಸೊ ಏನೇ ಇದ್ದರೂ ನಮಗೆ ಮೆಸೇಜ್ ಮಾಡ್ತಾಯಿದ್ರು. ಸೊ ವಾಟ್ಸಪ್ ಒಳಗೆ ಅವರು ಏನೋ ಫ್ಯಾಮ್ಲಿಯಲ್ಲಿ ಏನೇ ಇವೆಂಟ್ ಆಯಿತು ಅಥವಾ ಏನಾರು ಅಚೀವ್ ಮಾಡಿದರೆ ಅದನ್ನು ವಾಟ್ಸಪ್ಪಲ್ಲಿ ಹಾಕ್ತಿದ್ರು. ನಾವೆಲ್ಲ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟಲ್ಲಿದ್ವಿ. ಅವರು ಲಂಡನ್ ಹೋಗಿದ್ದು 2021ನಲ್ಲಿ 4 years ಬ್ಯಾಕ್. ಅವಾಗ ಒಂದ್ಸಲ ನಂಗೆ ಕಾಲ್ ಮಾಡಿದರು, ಈಗ ಲಂಡನ್ ಹೋಗ್ತಾ ಇದ್ದೀನಿ, ಒಂದು JNMCಯಿಂದ ಒಂದು ಸರ್ಟಿಫಿಕೇಟ್ ಬೇಕು, ಬೋನಾಫೈಡ್ ಸರ್ಟಿಫಿಕೇಟ್ ಅಂತ. ಸೊ ಅವಾಗ ನಾನು ಅವರಿಗೆ ಇಲ್ಲಿ ಬಂದು ತೊಗೊಳಕ್ಕೆ ಗೈಡ್ ಮಾಡಿದ್ದೆ. ಸೊ ಆಮೇಲೆ 4 yearsಯಿಂದ ಅವರು ಅಲ್ಲೇ ರಾಯಲ್ ಡರ್ಬಿ ಹಾಸ್ಪಿಟಲ್ ಲಂಡನಲ್ಲಿದ್ದರು. ಸೊ 4 yearsಯಿಂದ ಅವರೊಬ್ಬರೇ ಇದರಲ್ಲಿ, ಅವ್ರ ವೈಫು ಮಕ್ಕಳೆಲ್ಲ ಇಲ್ಲಿದ್ದರು, ಉದಯ್ಪುರಲ್ಲಿದ್ದರು. ಅವ್ರ ವೈಫು ಪ್ಯಾಥಾಲಜಿಸ್ಟ್ ಆಗಿದ್ದಾರೆ. ಸೊ ಅವರು ಈಗ ಲಾಸ್ಟ್ ಮಂತ್ ರಿಸೈನ್ ಮಾಡಿದರು ಅವ್ರ ವೈಫ್. ಆಮೇಲೆ ಅವ್ರ ಮಕ್ಕಳು ಎಲ್ಲ ಸೇರಿ ಅಲ್ಲೇ ಸೆಟ್ಲ್ ಆಗೋಣ ಅಂತ ಹೋಗ್ತಾಯಿದ್ರು. ಆಮೇಲೆ ಅವ್ರ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಸೋಣ ಮತ್ತು ಅಲ್ಲಿ ಒಳ್ಳೆ ಜಾಬ್ ಸಿಗುತ್ತೆ ಅಂತ ಅಲ್ಲಿ ಹೋಗ್ತಾಯಿದ್ರು. ಬಟ್ ನೋಡಿದರೆ ಈ ಥರ ಆಗಿದೆ. ಸೊ ಹೌದು, ನಾವೆಲ್ಲ ಫುಲ್ ನಮ್ಮ ಬ್ಯಾಚ್ ಎಲ್ಲ ಈಗ ಇನ್ನೂ ಶಾಕಲ್ಲಿದ್ದೀವಿ, ನಮಗಿನ್ನೂ ಬಿಲೀವ್ ಆಗ್ತಾ ಇಲ್ಲ ಹಂಗಾಗಿದೆ ಅಂತ. 25 ವರ್ಷದ್ದು ಒಂದು ಅನುಮನೆ ಮಾಡಬೇಕು, ಒಂದು ಪ್ರಾರಂಭ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರಿ, ಯಾವ ಥರ ಇತ್ತು? ಹೌದು, ವಿ ಆರ್ ಪ್ಲ್ಯಾನಿಂಗ್ ಫಾರ್ ಆ 25th ರಿಯೂನಿಯನ್ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ತಾ ಇದ್ದೀವಿ. ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಮೀಟ್ ಎವ್ರಿಬಡಿ. ಅವಾಗ ಎಲ್ಲರೂ ಭೇಟಿ ಆಗ್ತಾರೆ, ಎಲ್ಲರ ಜೊತೆ ಇದು ಮಾಡಬೇಕಂತ ಮಾಡಿದ್ವಿ. ಬಟ್ ದಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ನೌ. ವಿ ಆರ್ ವೆರಿ ಸ್ಯಾಡ್ ದಟ್ such a tragic event has occurred and we have lost one of our batchmates in that. ಕಡೆಯದಾಗಿ ಯಾವ ಥರ ಇದನ್ನು ದುಃಖ ಭರಿಸೋ ಶಕ್ತಿ ಆ ದೇವರು ಅವ್ರ ಕುಟುಂಬಕ್ಕೆ ನೀಡಲಿ ಅಂತ? ಇದು ಯಾರೇ ತಂದೆ ತಾಯಿಗಾದರೂ ತುಂಬ ಕಷ್ಟದ ವಿಷಯನೇ ಇದು. ತುಂಬ ಕನಸು ಕಟ್ಕೊಂಡಿರ್ತಾರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲನೂ ಅಂತ. ಒಟ್ಟರು ಒಮ್ಮೆಗ್ಲೇ ಕಳ್ಕೊಳ್ಳೋದಂದರೆ ಇದು ತುಂಬ ಕಷ್ಟನೇ ಇದು. ಸೊ ನಾವು ದೇವ್ರಿಗೆ ಬೇಡ್ಕೊಳ್ಳೋದಷ್ಟೇ, ತಂದೆ ತಾಯಿಗೆ ಸ್ವಲ್ಪ ಶಕ್ತಿ ಕೊಟ್ಬಿಟ್ಟು ಇದು ಎಲ್ಲನೂ ಮಾಡಲಿ ಅಂತ. ತುಂಬ ಕಷ್ಟಕರ ವಿಷಯ. ನಮಗಂತೂ ಎಲ್ಲರಿಗೂ ತುಂಬ ಇನ್ನೂ ಶಾಕಲ್ಲೇ ಇದ್ದೀವಿ, ಬ್ಯಾಚ್ಮೇಟ್ಸ್ ಎಲ್ಲ ಕೂಡ ನಂಬಿಕೆ ಆಗ್ತಾ ಇಲ್ಲ ಈ ಥರ ಆಗಿದೆ ಅಂತ. ಯಾರಿಗೂ ಈ ಥರ ಆಗಬಾರ್ದು ಅಂತ ನಾವು ಹೇಳೋದು. ಇದು ಏನಂತಾರೆ, ಈಗಲೂ ಕೂಡ ಪ್ರತೀಕ್ ಅವ್ರು ಇಲ್ಲ ಅಂತ, ಡಾಕ್ಟರ್ ಪ್ರತೀಕ್ ಇಲ್ಲ ಅಂತ ಹೇಳೋದು ಇನ್ನೂ ನಂಬಕ್ಕಾಗ್ತಾ ಇಲ್ಲ ಅಂತ ಅವ್ರು ಕೂಡ ಏನೋ ಅವರ ಸಹಪಾಠಿ ಇರುತ್ತೆ ಸರ್. ಮತ್ತು ಇದೇ ಸೆಪ್ಟೆಂಬರಲ್ಲಿ 25 ವರ್ಷ ಅವ್ರನ್ನ ಅಲ್ಮಿನೆ ಮಾಡಬೇಕು ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆ ಕಡೆ ಅವರು ಮಕ್ಕಳನ್ನು ಓದಿಸಬೇಕು ಅಂತೇಳಿ ಇಂಗ್ಲೆಂಡ್ ಪ್ಲ್ಯಾನ್ ಮಾಡ್ಕೋತಾರೆ. ಈ ಕಡೆ ಏನಂತಾರೆ 25 ವರ್ಷ ಮಾಡಬೇಕು, ಯಾವುದೂ ಕೂಡ ಕೊಡೋದಿಲ್ಲ. ಹೀಗಾಗಿ ಭಾಳ ದುಃಖದಲ್ಲಿದ್ದೀವಂತೆ ಅವರ ಸಹಪಾಠಿ ತಿಳಿಸುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ದಿಲೀಪ್ ಕುರುಂದೊಡೆ, ಪಬ್ಲಿಕ್ TV, ಬೆಳಗಾವಿ.